ಎಷ್ಟೇ ಮಾತಾಡ್ತೀಯಾ? ಮಾತಾಡಿ 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 ಹಂಗೆ ಮಾತಾಡ್ಕೊಂಡು ಸಾಯ್ತಾಳೆ ಸುಮ್ಮನೆ. ಮಾತಾಡೋ ಒತ್ರಮಲ್ಲಿ ಎಷ್ಟೇ ಒದರುತ್ತೀಯ ನೀನು? ತೆಗ್ದೊಂದು ಬುಟ್ಟ ಅಂತ ಹೇಳಿದ್ರೆ ಹಾ ಹಿಂಗೆ ಹಿಂಗೆ ನಿಂಗೆ ಮ್ಯಾಲಿನ ಕೆಳಗಡೆ ಹಿಂಗೆ ನ್ಯಾತ ಬಿಟ್ಟಿರ್ತೀನಿ ನಿನ್ನ. ಇವತ್ತೆಲ್ಲ ಹಿಂಗೆ ನ್ಯಾತ ಬಿದ್ಕೊಂಡೇನಿಯ ಮಾತಾಡು. ಅದು ಎಷ್ಟು ಮಾತಾಡ್ತೀಯೋ ನಾನು ನೋಡೇ ಬಿಡ್ತೀನಿ ನಿನ್ನ. ಕಿತ್ತೋದಳು ಏನು ಯಾತ ನಿನ್ನ ಯಾತ ಬಿಟ್ಕೊಂಡು ಬುದ್ಧಿ ಬರೋಕ್ಕಿಲ್ಲ ಅಂದರೆ ನಿಂದಿನ ಎಂಥ ದರಿದ್ರದು ಕಾಲ್ಗುಣನೆ ನಿಂದಂತೂ ದರಿದ್ರದೊಳೆ. ನಿನ್ನಿಂದನೇ ನೀ ಪೊಲೀಸ್ ಸ್ಟೇಷನಾಗೆ ನಮ್ದೆಲ್ಲ ಫೈಲ್ಗಳು ಇತ್ತಲ್ಲ ಎಲ್ಲ ಬೆಂಕಿ ಎತ್ಕೊಂಡು ನಮ್ಮ ಫೈಲೆಲ್ಲ ಸುಟ್ಟು ಹಾಳಾಗಿ ಕರುಕ್ಲಾಗ ಹೊಂಟೋಗ್ಬಿಟ್ವು. ಮೇಡಮ್ಮರೇ ಹಂಗೆ ಯಾಕಂತೀರ ಮೇಡಮ್ಮರೇ? ಅವಳನ್ನ ಮಾತ್ರ ಕೂರಿಸಿದ್ದೀರ, ನನ್ನನ್ನು ಮಾತ್ರ ಮ್ಯಾಲಿನ ಕೆಳಿಕನ ಕಟ್ಟಾಕಿದ್ರಲ್ಲ ಮೇಡಮ್ಮರೇ. ಮೇಡಮ್ಮರೇ ದಯವಿಟ್ಟು ನನ್ನ ನಿಂಗೆ ನ್ಯಾತ ಬಿಟ್ರು ಪರವಾಗಿಲ್ಲ, ಅವಳನ್ನ ಮಾತ್ರ ಸುಮ್ಮನೆ ಕೂರಿಸ್ಬೇಡಿ. ಅವಳು ಸುಮ್ಮನೆ ಕುಂತ್ಕೊಂಡಿದ್ರೆ ನನಗೊಂಥರ ಆಯ್ತದೆ. ಇಬ್ಬರು ಒಂದೇ ತೆಪ್ತಾನೆ ಮಾಡಿರೋದು, ಒಂದೇ ತೆಪ್ಪು ಮಾಡಿದ್ರಲ್ಲಿ ಇಬ್ರಿಗೂ ಒಂದೇ ಥರ ಶಿಕ್ಷೆನೇ ಕೊಡಬೇಕು. ಆದರೆ ನನಗೆ ಮಾತ್ರ ಇಂಥ ಶಿಕ್ಷೆ, ಅವಳಿಗೆ ಮಾತ್ರ ಶಿಕ್ಷೆನೇ ಇಲ್ಲ. ಇದು ಯಾವ ನ್ಯಾಯ ಹೇಳಿ? ನಂಗೆ ಇದು ಎಲ್ಲನೂ ನಂಗೆ ಇದು ಎಲ್ಲನೂ ಇಷ್ಟ ಆಯ್ತಿಲ್ಲ ಮೇಡಮರೇ. ನನ್ನೇ ಐರನ್ ಲೆಗ್ಗು ಅಂತ ಎಲ್ಲರೂ ನೀವು ಹಿಂಗೆ ಮಾತಾಡ್ತಿದ್ರೆ ನಂಗೆ ಸ್ಯಾನೇ ಹಿಂಸೆ ಆಯ್ತದೆ ಮೇಡಮರೇ. ಪ್ಲೀಸ್ ಮೇಡಮರೇ, ಪ್ಲೀಸ್ ದಯವಿಟ್ಟು ನನ್ನಂತೂ ಬಿಟ್ಬಿಡಿ ಮೇಡಮರೇ. ಪ್ಲೀಸ್ ಮೇಡಮರೇ, ಇಲ್ಲ ಅವಳನ್ನು ನ್ಯಾತಾಕಿ, ಇಲ್ಲ ನನ್ನ ಬಿಟ್ಬಿಡಿ. ಯಪ್ಪ ಮೇಡಮರೇ, ಮೇಡಮರೇ ನನ್ನೇ ಹೊಡಿತಾರಲ್ಲ ಮೇಡಮರೇ. ಮೇಡಮರೇ ಅವಳನ್ನ ಮಾತ್ರ ಸುಮ್ಕೆ ಬಿಡಬೇಡಿ. ಅವಳದು ಮಟಾಚ್ ಲೆಗ್ಗು ಮೇಡಮರೇ. ಅವಳದು ಮಟಾಚ್ ಲೆಗ್ಗು ಎಲ್ಲಿ ಕಾಲಿತ್ತಾಳೋ ಅಲ್ಲೆಲ್ಲ ಮಟಾಚ್ ಆಗೋಗ್ಬಿಡ್ತದೆ ಮೇಡಮರೇ. ಅವಳಂತೂ ಮಟಾಚ್ ಲೆಗ್ಗಳು ಮೇಡಮರೇ. ಯವ್ವ ಏನಾರ ಮಾಡಿ ನೀವು ಅವಳನ್ನಂತೂ ಸುಮ್ಕೆ ಬಿಡಬೇಡಿ. ಮಟಾಚ್ ಮಾಡಕ್ಕೆ ಬಿಡ್ತಾಳೆ ಮಟಾಚ್ ಲೆಗ್ಗಳು ಅವಳಂತೂ. ಯವ್ವ ಸುಮಿ ಬೋದ್ರೆ ಪೊಲೀಸ್ ಸ್ಟೇಷನ್ಗೂ ಅನಾಹುತ ತಂದ್ಬಿಟ್ಟಲೆ ನೀನಂತೂ. ಅಂತದ್ರಾಗೆ ಊರರೆಲ್ಲ ಹೇಳಿದ್ರು ಕೇಳಿಸ್ಕೊಂತಿದ್ದಂಗೆ ನಾನು ಇಂಥವ್ಳು ನಂಬ್ಕೊಬಿಟ್ಟು ಮನೆಗೆ ಸೇರಿಸ್ಕೊಂಡು ಹಾಳಾಗೋಗ್ಬಿಟ್ಟು ಜೈಲಿಗೆ ಬಂದ್ಬಿಟ್ನಲ್ಲ ಮೇಡಮರೇ. ನಿನ್ನ ಕಾಲಿಗೆ ಬಿದ್ದುಬಿಡ್ತೀನಿ ಮೇಡಮರೇ. ದಯವಿಟ್ಟು ನನ್ನ ಬಿಟ್ಬಿಡಿ ಮೇಡಮರೇ. ನಾನು ಪಾಡಿಗೆ ನಾನು ಆಯ್ಕೊಂಡು ತಿನ್ಕೊಂಡು ಹೆಂಗೋ ಬದುಕತ್ತೀನಿ ಮೇಡಮರೇ. ನಾನು ಏನು ತಪ್ಪು ಮಾಡಿಲ್ಲ. ಆ ಅಣ್ಣ ಏನು ಕಾಲಿಡ್ಕತ್ತೀನಿ ಮೇಡಮರೇ. ಬೇಕಾದ್ರೆ ಹೋಗ್ಬಿಟ್ಟು ಹಿಂಗೆ ತೆಪ್ಪಾಯ್ತು ಅಂತ ಹೇಳ್ಬಿಟ್ಟು ನಾನೇ ನೀವು ಓಡೋಗ್ಬಿಟ್ಟು ಕಾಲಿಡ್ಕತ್ತೀನಿ ಮೇಡಮರೇ. ನಾನು ತೆಪ್ಪಾಯ್ತು ಮೇಡಮರೇ. ಪ್ಲೀಸ್ ಮೇಡಮರೇ ದಯವಿಟ್ಟು ಅಪ್ಪನ ಕಾಲಿಡ್ಕತ್ತೀನಿ ನಾನು ಬಿಟ್ಬಿಡಿ ಮೇಡಮರೇ. ಈ ಸುಮ್ಮನೆ ಬೇಕಾದ್ರೆ ಹಂಗೆ ಇಟ್ಕೊಳ್ಳಿ ಮೇಡಮರೇ. ಅಯ್ಯಯ್ಯ ಮೇಡಮರೇ ಒಬ್ರಿಗೊಂದು ಮಾಡಬೇಡಿ ಮೇಡಮರೇ. ಇರಿಸ್ಕೊಂಡ್ರೆ ನನ್ನ ಇರಿಸ್ಕೊಳ್ಳಿ, ಅವಳನ್ನ ಇರಿಸ್ಕೊಳ್ಳಿ. ಬಿಟ್ರೆ ಇಬ್ರು ಬಿಡಿ. ಇಲ್ಲ ಅಂತ ಹೇಳಿದ್ರೆ ದೇವ್ರನ್ನೇ ಕೇಳ್ತೀನಿ ಮೇಡಮರೇ. ನನಗೆ ಸ್ಯಾನೆ ನೋವಾಯ್ತದೆ. ಅಯ್ಯೋ ಮಾನ್ಗಿಟ್ಟೋಳೆ. ಅಯ್ಯಪ್ಪ ನಮ್ಮ ಟೆನ್ಷನ್ ನಮಗೆ. ಅದು ಹೆಂಗೆ ಪೊಲೀಸ್ ಸ್ಟೇಷನ್ ಒಳಗಡೆ ಅದ್ರಾಗೂ ಫೈಲ್ ಒಳಗಡೆ ಬೆಂಕಿ ಬಿತ್ತ ನಾಕಣೆ. ಅದು ನೀವು ಬಂದಮೇಲೆ ಬಿದ್ದೈತೆ ಅಂತಂದರೆ ಎಲ್ಲರೂ ಹೇಳ್ದಂಗೆ ನಿಂದು ಎಲ್ಲ ಮಟಾಚ್ ಲೆಗ್ಗೆ ಅಂತ ಅನ್ನಿಸ್ತೈತೆ. ಪೊಲೀಸ್ ಸ್ಟೇಷನ್ಗೂ ಆಪತ್ತು ಅಂದ್ಬಿಟ್ಟಲ್ಲೇ ಸುಮಿ. ಯಪ್ಪ ದೇವ್ರೆ, ಸಲ ಬಂದಾಗ ಬಿಲ್ಡಿಂಗ್ ಬಿದ್ದೋಗಿತ್ತು, ಈ ಸಲ ಬಂದಾಗ ಬೆಂಕಿನೇ ಕಚ್ಚಿಸ್ಬಿಟ್ಟಿದ್ಯಾ. ಯಪ್ಪ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿದರೆ ತಾನೇ ನಿನ್ನ ತಲೆನಾಗೆಲ್ಲ ನೆಗೆಟಿವೇನೇ, ಜೊತೆಗೆ ನಿನ್ನ ಕಾಲು ಕೈ ಎಲ್ಲ ನೆಗೆಟಿವೇನೇ. ನಿನಗೆ ಹಿಂಗೆ ಬುದ್ಧಿ ಕಳ್ಸೋಕ್ಕಾಗಲ್ಲ. ಯಪ್ಪ ಪೊಲೀಸ್ ಸ್ಟೇಷನಿಂದ ಅತ್ತಾಗೆ ಕಳಿಸ್ಬಿಡೋಣ ಅನ್ನೋ ತಲೆ ಕೆಟ್ಟೋಗ್ಬಿಟ್ಟೈತೆ. ಒಂದೇ ಇರು ಮಾಡ್ತೀನಿ ನಿನಗೆ. ನೀನೇ ಕಾಲಿಗೆ ಬಿಡಬೇಕು, ಇನ್ನೊಂದ್ಸಲ ಇಂಥ ಕೆಲಸ ಮಾಡಲ್ಲ ಮೇಡಮರೇ ಅಂತ ಅರ್ಜಿ ಬರ್ಕೊಟ್ಬಿಟ್ಟು ನಿನ್ನ ನುಗ್ದು ಕಳಿಸ್ತೀನಿ. ಆಮೇಲೆ ಅಲ್ಲಿ ತನಕ ನಿನ್ನ ಕಳ್ಸಂಗಿಲ್ಲ. ಬಿದ್ದಿರು, ಊಟನೂ ಹಾಕಲ್ಲ ನಿನಗೆ. ಇಷ್ಟು ಮಾತಾಡ್ತೀಯಲ್ವಾ, ನಿನ್ನಿಂದ ನಮ್ಗಂತೂ ನೆಮ್ಮದಿ ಇಲ್ಲ. ನಿನ್ನಿಂದ ಥೂ ಲೇ ಸುಮಿ, ಹಿಂಗೆ ನೋಡೋದ್ರಾಗ ನನಗಂತೂ ಒಂಥರ ಖುಷಿ ಆಯ್ತದ ಕಣೆ. ನೀನು ಹೆಂಗೆ ನ್ಯಾತ ಬಿಟ್ಟವ್ರು ನೋಡಿ, ನಿನ್ನ ಕೋಳಿನ ಕುಯ್ಯಕ್ಕೆ ನ್ಯಾತ ಬಿಡೋಕ್ಕಿಲ್ವಾ? ಹಂಗೆ ನ್ಯಾತ ಬಿಟ್ಟವ್ರೆ. ಫುಲ್ಲು ಖುಷಿ ಆಯ್ತದ ನನಗಂತೂ. ಅಲ್ಲ ಕಣೆ ಅಲ್ಲ, ಹೋಗಿ ಎಂಥವ್ರು ಕೈಯಾಗಿ ತಗ್ಲಾಕೊಂಬಿಟ್ಟಿದ್ಯಾ ಪೊಲೀಸ್ ಸ್ಟೇಷನಾಗೆ. ನಿನ್ನ ಎಂಥ ಕಾಲ್ಗುಣ ಇರಬೇಡ ಹೇಳು. ಮಟಾಶ್ ಲೆಗ್ಗು ನಿಂದಂತೂ ಮಟಾಶ್. ನೋಡ್ದ ಕಮೆಂಟ್ ನೋಡ್ದ ಒಂದೊಂದು ಮುತ್ತುಗಳು. ನಿಂದು ಒಯ್ರದ ಲೆಗ್ ಅಲ್ವಂತೆ, ನಿಂದು ಮಟಾಶ್ ಲೆಗ್ ಅಂತೆ. ನಗ ಗೊತ್ತಾಯ್ತು ನಂಗಂತ. ನೀನಂತೂ ಪರ್ಮನೆಂಟಾಗಿ ಜೈಲಾಗಿ ಫಿಕ್ಸ್ ಅಲ್ವೇ? ಜೈಲಿಗೆ ಬಂದ್ಬಿಟ್ಟು ಒಂದ್ಕಿತ ಜೈಲು ಬಿದ್ದೋಗೈತೆ, ಇನ್ನೊಂದ್ಕಿತ ಎಲ್ಲ ಪೈಲುಗಳಿಗೆಲ್ಲ ಬೆಂಕಿ ಬಿದ್ದೈತೆ. ಏನೇ ನಿನ್ನ ಕಾಲ್ಗುಣ ಲೇ. ನೀನು ಹಿಂಗೆ ಆಡ್ತಾ ಇದ್ರೆ ನಾನಂತೂ ಸುಮ್ಮನಿರಕ್ಕಿಲ್ಲ. ನಾನಂತೂ ದೇವ್ರನ್ನ ಹೇಳ್ತಿದ್ದೀನಲ್ಲ, ಸುಮ್ಮನಿರಕ್ಕಿಲ್ಲ. ನನಗೆ ಬರ್ತೈತೆ ನೋಡು ಸಿಟ್ಟು. ನನ್ನನ್ನೇ ಮಟಾಸ್ ಲೆಗ್ಗು ಅಂತ ಹೇಳ್ತಾರಲ್ಲ, ಯಾರೇ ಹೇಳಿದ್ ನನ್ನ ಮಟಾಸ್ ಲೆಗ್ಗು ಅಂತ ಹೇಳ್ಬಿಟ್ಟು ನನ್ನ ಮಟಾಸ್ ಲೆಗ್ಗು ಅಂತ ಹೇಳ್ಬಿಟ್ಟು ಹೇಳ್ದವರು ಅವ್ರು ಸಂದಕ್ಕಿರಕ್ಕಿಲ್ಲ ಅನಿಸುತ್ತೆ. ನನ್ನ ಬಗ್ಗೆ ಯಾಕೆ ಮಾತಾಡ್ಬೇಕು ಅವರು? ಬಿಡು, ನನಗೂ ಟೈಮ್ ಬರ್ತದೆ. ಆವಕ್ಕಿಂದ ಮಾತಾಡ್ತೀನಿ. ನಿಮ್ಮ ಹತ್ರ ಎಲ್ಲನೂ ನಾನು ಇದು ಮಾಡೋಕ್ಕಾಗಲ್ಲ. ನನ್ನಿಂದನೇ ಎಲ್ಲರೂ ಆರಾಮಾಗಿರೋದು ಊರಾಗೆ. ನಾನಿಲ್ಲ ಅಂತ ಹೇಳಿದ್ರೆ ನನ್ನಿಂದ ಮೂರೆಲ್ಲ ಉದ್ಧಾರ ಆಗೈತೆ. ನೀನು ನೋಡಿದ್ರೆ ನಂಗೆ ನಗ ಬತ್ತೈತೆ. ಸುಮಿ ಹಬ್ಬ, ನಂಗಂತೂ ಸಾಕಾಯ್ತು ನಕ್ಕು. ಮಮತಾ ಏಯ್, ನಿನ್ನನ್ನು ಮ್ಯಾಲ್ಗಡೆಯಿಂದ ಕೆಳಗಡೆಗೆ ನ್ಯಾತಾಕ್ತಾಳೆ ನೋಡ್ತಿರು. ಬತ್ತಾವಳೆ
ಮೇಡಮರೇ ಬನ್ನಿ ಮೇಡಮರೇ, ಇವಳನ್ನ ಬಿಡ್ಬೇಡಿ ಮೇಡಮರೇ, ಇವಳನ್ನ ಮೇಲ್ಗಡೆಯಿಂದ ಕೆಳಗಡೆಗೆ ನ್ಯಾತಾಕಿ ಮೇಡಮರೇ, ಇವಳನ್ನ ಬಿಡ್ಬೇಡಿ ಮೇಡಮರೇ. ಹ್ಞೂ ನಮ್ಮ ಸರ್ ಹೇಳಿದ್ರು ನಿನ್ನ ಬಿಡುಗಡೆ ಮಾಡಿ ಕಳಿಸು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಇನ್ನೊಂದು ಕಿತ ತಪ್ಪು ಮಾಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬರ್ಕೊಟ್ಬಿಟ್ಟು ಹೋಗು. ಅಪ್ಪ ಮೇಡಮರೇ ನಿಜವಾಗ್ಲೂ ಬಿಟ್ಟು ಕಳಿಸ್ತಾ ಇದ್ದೀರಾ? ಥ್ಯಾಂಕ್ಸ್ ಮೇಡಮರೇ, ಥ್ಯಾಂಕ್ ಯು ಮೇಡಮರೇ. ಮೇಡಮರೇ ನನ್ನೂ ಬಿಟ್ಬಿಡಿ ಮೇಡಮರೇ. ನೀನೇ ಊರಿಗೆ ಹೋದ್ರೆ ಊರನ್ನೇ ಹಾಳು ಮಾಡ್ತೀಯ, ಬಿದ್ದಿರು ನೀನು. ಇನ್ನೂ ಒಂದೆರಡು ದಿನ ಜೈಲಾಗ ಯಾರನ್ನೂ ಕೈದಿಗಳಿಲ್ಲ, ನೀನು ಒಬ್ಳನ್ನ ಬಿದ್ದಿರು. ಸ್ವಲ್ಪ ದುರಂಕರನ ಕಮ್ಮಿ ಆಯ್ತದೆ ಮನೆಯಾಳಿ ನಿನಗೆ. ಹುಟ್ಟು ದುರಂಕರಿ ನೀನಂತೂ. ಥೂ ನಿನ್ನ ಮಕ ಮುಚ್ಚೋಗ ನಿಂದು. ನಿನ್ನ ಮಕ ಬರ್ತದೆ ನೋಡು, ಬಿದ್ದಿರಿಲ್ಲೇನೇನೆ. ಮೇಡಮರೇ ಇದು ಅನ್ಯಾಯ ಮೇಡಮರೇ, ಅನ್ಯಾಯ ಮೇಡಮರೇ. ಯಾಕೆ ಮೇಡಮರೇ? ಹಾಂ ಯಾಕೆ ಮೇಡಮರೇ ನನ್ನ ಬಿಡ್ತಿಲ್ಲ? ಅವಳನ್ನ ಮಾತ್ರ ಬಿಡ್ತಾ ಇದ್ರಲ್ಲ, ಯಾಕೆ ಮೇಡಮರೇ? ಅವಳು ಇಲ್ಲೇ ಬಿದ್ದಿರ್ಲಿ ಮಮತಾ, ನೀನು ಹೋಗು. ಅಲ್ಲಿ ಸೈನ್ ಹಾಕ್ಬಿಟ್ಬಿಟ್ಟು ನೀನು ಹೋಗು, ಇವಳು ಇಲ್ಲೇ ಬಿದ್ದಿರ್ಲಿ. ಸರಿ ಮೇಡಮರೇ, ಸರಿ ಆಯಿತು. ಮೇಡಮರೇ ಇದು ಅನ್ಯಾಯ ಮೇಡಮರೇ ಪ್ಲೀಸ್ ನನ್ನ ಬಿಟ್ಟು ಕಳಿಸಿ ಮೇಡಮರೇ. ಅನ್ಯಾಯ ಮೇಡಮರೇ, ಇದು ಅನ್ಯಾಯ ಮೇಡಮರೇ. ಪ್ಲೀಸ್ ಮೇಡಮರೇ ನನ್ನ ಬಿಟ್ಬಿಟ್ಟು ಕಳಿಸಿ ಮೇಡಮರೇ. ಪ್ಲೀಸ್ ಮೇಡಮರೇ ಬಿಟ್ಟು ಕಳಿಸಿ ಮೇಡಮರೇ. ನನ್ನೂ ಅವಳನ್ನ ಮಾತ್ರ ಬಿಡ್ತಾ ಇದ್ದೀರಲ್ಲ ಮೇಡಮರೇ, ನನ್ನ ಬಿಟ್ಟು ಕಳಿಸಿ ಮೇಡಮರೇ. ಬಿದ್ದೋದ್ ಸಾಯಿ ಇಲ್ಲೇ ನೆನೆಯ. ಅಯ್ಯೋ ಅಯ್ಯೋ ನನಗೆ, ನಾನು ಒಬ್ಳೇ ಇಲ್ಲಿ ಹೆಂಗಿರ್ಲಿ? ಮಮ್ತಿನ ಕಳಿಸ್ಬಿಟ್ಟು ನನ್ನ ಯಾಕೆ ಇಲ್ಲೇ ಇರಿಸ್ಕೊಂಡು ಅಂತ ಬಿಟ್ಟವ್ರಲ್ಲ, ಏನೋ ಕೈಮ ಮಾಡ್ಬಿಡ್ತಾರ ಏನು? ಅಯ್ಯೋ ಇಲ್ಲಾಂದರೆ ಕೋರ್ಟ್ ಗೀಟ್ಗೆ ಹಾಕ್ಬಿಟ್ಟು ನಿಜವಾಗ್ಲೂ 10 ವರ್ಷ ಜೈಲು ಶಿಕ್ಷೆ ಕೊಡಿಸ್ಬಿಟ್ರೆ ನನ್ನ ಕತೆ ಏನು? ಅಯ್ಯೋ ಇಲ್ಲ ಇಲ್ಲ ಇಲ್ಲ, ಹಾಗೆಲ್ಲನೂ ಆಗಬಾರ್ದು. ಹಾಗೆಲ್ಲ ಆಗಬಾರ್ದು, ನಿಜವಾಗೂ ಬೇಡ. ಏನು ಮಾಡಲಿ ಇವಾಗ? ನಾನು ಬಿಡಿಸ್ಕೊಂಡು ಹೋಗೋಕೆ ಯಾರೂ ಬರಲಿಲ್ವಾ? ಏನಮ್ಮ ತರಕಾರಿ ಏನು ದಿನ ತಗೊಂಬಿಟ್ಟು ಬತ್ತೀಯೋ ಏನು ನಮ್ಮೂರಿಗೆ? ನೀನು ಈ ಕಡೆ ನೋಡ್ಲಿಲ್ವಲ್ಲ ಎಲ್ಲನೂ? ಇಲ್ಲ ಅಜ್ಜಿ, ದಿನ ತಗೊಂಬಿಟ್ಟು ಬರೋಕ್ಕಿಲ್ಲ, ದಿನ ಬಿಡ್ದೇನೆ ಯಾವಾಗನ ತಗೊಂಬಿಟ್ಟು ಬರ್ತೀನಿ ಅಷ್ಟೇ. ನೋಡಿ ಎಲ್ಲ ಫ್ರೆಶ್ ತರಕಾರಿನೇ ತಗೊಂಬಿಟ್ಟು ಬರ್ತೀನಿ. ನಿಮ್ಗೆ ಯಾವ್ದು ಬೇಕು ಹೇಳಿ, ಅದನ್ನೇನು ಹಾಕ್ಕೊಡ್ತೀನಿ. ಟೊಮೊಟೊ ಹಣ್ಣು ಹಾಕಮ್ಮ, ಟೊಮೊಟೊ ಹಣ್ಣು 1 kg ಹಾಕು. ಎಲ್ಲ ಫ್ರೆಶ್ಶಾಗಿ ಸಂದಕ್ಕಿರೋ ತರಕಾರಿನೇ ತಂದ್ಬಿಟ್ಟಿದ್ಯಾ ಕಣವ. ಪರವಾಗಿಲ್ಲ. ಹಂಗೆ ಏನೈತೆ? ಇದೇನು ಸೌತೆಕಾಯಿ 2 ಸೌತೆಕಾಯಿ ಕೊಡು. ನೀವು ತಗೊಳ್ಳಿ ಅಜ್ಜಿ, ಯಾವ್ದು ಬೇಕೋ ತಗೊಳ್ಳಿ, ಎಲ್ಲ ತೂಕ ಹಾಕ್ಬಿಟ್ಟು ನೋಡ್ಕೊಂಡು ರೇಟ್ಗೆ ಏನೇ ಹಾಕ್ಕೊಡ್ತೀನಿ. ಗಾಡಿನಾಗ ನುಕ್ಕೊಂಬಿಟ್ಟು ಬಂದಿದ್ದೀನಿ ಅಂತ ಶಾನೆ ರೇಟ್ಗೆ ಇದು ಮಾಡ್ತೀನಿ ಅಂತ ಅನ್ಕೋಬೇಡಿ, ಎಲ್ಲ ಕಮ್ಮಿ ರೇಟ್ಗೆ ಏನೇ ಹಾಕ್ಕೊಡ್ತೀನಿ ನೋಡಿ. ಏನಕ್ಕ ತರಕಾರಿ ತಗೊಂತಿದೀಯೇ? ನೂಕ ಗಾಡಿನಾಗೆ ಬಂದ್ಬಿಟ್ಟೈತೆ, ಫ್ರೆಶ್ ಆಗಿದ್ದಂಗೆ ತರಕಾರಿ. ಅಕ್ಕ ಬೆಳಿಗ್ಗೆನೇ ಹೋಗ್ಬಿಟ್ಟು ಸಂತೆಯಿಂದ ಎತ್ಕೊಂಬಿಟ್ಟು ಬಂದಿರೋದೇನೇ ತರಕಾರಿ. ಸಂತೆನಾಗ ಎಷ್ಟು ಕೊಡ್ತೀನೋ ಅಷ್ಟಕ್ಕೆ ಏನೇ ನಿಮ್ಗೂ ಕೊಡ್ತೀನಿ. ನೋಡಿ ಬನ್ನಿ ಏನೇನು ತರಕಾರಿ ಬೇಕೋ ಎಲ್ಲ ತಗೊಳ್ಳಿ. ಅಜ್ಜಿ ನೀವು ನೋಡಿ, ನಿಮ್ಗೆ ಇನ್ನೂ ಟೊಮೊಟೊ 1 kg, 2 ಸೌತೆಕಾಯಿ, ಇನ್ನೇನು ಬೇಕೋ ನೋಡಿ ಹಾಕ್ಕೊಡ್ತೀನಿ. ಸಾಕು ಅಷ್ಟು ಕೊಡವ. ತಗೊಳ್ಳಿ ಅಜ್ಜಿ ತರಕಾರಿನ. ಪರವಾಗಿಲ್ಲ ಕಣಮ್ಮ, ವಾರಕ್ಕೊಂದು 2 ದಿನ ಬಂದ್ರೂ ಹೆಂಗೋ ನಮಗೂ ತರಕಾರಿ ತಗೊಳಂಗೆ ಆಯ್ತದೆ. ಈ ನಡುವೆ ತಲೆ ಮೇಲೆ ಹೊತ್ಕೊಂಡು ಮಾರಕ್ಕೆ ಬರ್ತಿದ್ರಲ್ಲ ಮೊದ್ಲಂಗೆ ಈಗ ಯಾರು ಬರೋದೇನೇ ಇಲ್ಲ ಕಣವ. ಎಲ್ರೂ ಸುಮ್ಮನೆ ಹೋಗ್ಬಿಟ್ಟವ್ರಿ. ಆದ್ರೂ ಈ ಬ್ಯಾಸ್ಗೆನಾಗ ಯಾರು ಬರೋದೇನೇನಿಯ ಕಾಣೆ. ನೀನು ಬಂದಿದ್ದು ಭಾಳ ಖುಷಿ ಆಯ್ತು ಕಣವ. ಸದಿ ಹೆಂಗೋ ಬಂದಲ್ಲ ನೂಕೊಂಡು. ಏನನ್ನ ಬಂದ್ರೆ ನಮ್ಮ ಅಂತಾಗ 1-2 ಸಲ ಕೂಗ್ಬಿಟ್ಟು ಹೋಗವ. ಅಜ್ಜಿ ವಾರಕ್ಕೊಂದು 3 ಸಲ ಬಂದೇ ಬರ್ತೀನಿ, ಇಲ್ಲ 2 ಸಲ ಅಂತೂ ಬಂದೇ ಬರ್ತೀನಿ. ಇಲ್ಲ ಪಕ್ಕದೂರ್ಗನ ಹೋಗ್ಬೇಕಲ್ಲ ಅಜ್ಜಿ, ಆ ಕಡೆ ಊರು ಈ ಕಡೆ ಊರು ಅಂತ ಹೇಳ್ಬಿಟ್ಟು ನೂಕಂಡೆಲ್ಲ ಓಡಾಡ್ಬೇಕಲ್ಲ, ಅದಕ್ಕೇನಿಯ ಆ ಕಡೆ ಒಂದು ಊರಿಗೆ ಒಂದ್ಸಲ ಈ ಕಡೆ ಒಂದ್ಸಲ ಬರ್ತಿರ್ತೀನಿ. ನೀವೇನು ತಲೆ ಕೆಡ್ಸ್ಕೊಬೇಡ ಬಿಡಿ. ನಿಮ್ಗೆ ಏನೋ ಶಾನೆ ತರಕಾರಿ ಗಿರ್ಕಾರಿ ಏನಾರು ಬೇಕಾಯ್ತು ಅಂತಂದರೆ ಫೋನ್ ಹಾಕಿ ನನಗೆ. ಸರಿನಾ? ಫೋನ್ ಹಾಕ್ಬಿಟ್ಟು ಹೇಳಿ ಇಷ್ಟಿಷ್ಟು ಬೇಕು ಅಂತ ಬೇಕಾ, ನಾನು ಬಂದು ತಲುಪಿಸ್ತೀನಿ ಅಜ್ಜಿ. ಸರಿನಾ? ಸರಿ ಕಣವ, ಆಯಿತು. ನೋಡವ ಕಾಸು ಸಿಕ್ಕಿದ್ದೀನಿ. ಸರಿ ಹೇಳಜ್ಜಿ. ಏನವ ನಮ್ಮದು ಒಂದು ಸಿಂಪಲ್ ಫಂಕ್ಷನ್ ಇತ್ತು. ಯಾವತ್ತು ಅಂದರೆ ಈ ಬರೋ ಶನಿವಾರ ಫಂಕ್ಷನ್ ಐತೆ. ಅಯ್ಯೋ ನಮ್ಮ ಮನೆಗೆ ಹೋಗ್ಬಿಟ್ಟು ತರಕಾರಿ ತಗೊಂಬಿಟ್ಟು ಬರೋರು ಯಾರೂ ಇಲ್ಲ ಕಣವ. ಪ್ಯಾಟ್ಗೆ ಹೋಗ್ಬಿಟ್ಟು ತರಕಾರಿ ಎಲ್ಲನೂ ತಗೊಂಬಿಟ್ಟು ಬರೋ ಅಂಥವ್ರು ಸದ್ಯಕ್ಕೆ ಯಾರೂ ಇಲ್ಲ. ಅಂತಂದರೆ ಅದೇ ನೀನೇನ ಕಡಿಮೆ ರೇಟ್ಗೆ ಏನು ಯಾಕೆ ಕೊಟ್ಬಿಡ್ತೀನಿ ಅಂತಂದರೆ ಪರವಾಗಿಲ್ಲ. ಕಡಿಮೆ ರೇಟ್ಗೆ ಏನ ಸ್ವಲ್ಪ ತರಕಾರಿ ಕೊಡ್ತೀನಿ ಅಂತಂದರೆ ಹೆಂಗೋ ನಾನಂತೂ ತಗೋತೀನಿ, ಇಲ್ಲೇನೇ. ಅದಕ್ಕೆ ನೀನೊಂದು ಕೇಳಿದ್ದು. ನೋಡಿ ನಿಮ್ಗೆ ಎಷ್ಟು ತರಕಾರಿ ಬೇಕು, ಏನು ಬೇಕು ಎಲ್ಲಾನು ಹೇಳಿದ್ರೆ ಸರಿ ನಾನು ಅಷ್ಟ್ರಾಗಿ ತಂದುಬಿಟ್ಟು ಕೊಟ್ಟಿರ್ತೀನಿ. ನೋಡಿ ನಿಮ್ಗೆ ಏನು ಬೇಕು ಅಂತ ಹೇಳಿ. ಹೇಳ್ಬಿಡಿ, ನನಗೆಲ್ಲ ಬರ್ಕೊಂಡು ಹೋಯ್ತೀನಿ. ಇಲ್ಲ ಫೋನ್ ನಂಬರ್ ಕೊಡವ, ಏನು ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನಮ್ಮ ಮನೆಗೂ ಯಾರೂ ಇಲ್ಲ, ನನ್ನ ಗಂಡ ಯಾರಿಲ್ಲ, ನಾನು ಒಬ್ಳೇನೇನಿಯ. ಅದಕ್ಕೇನೆ ಅಷ್ಟು ದೂರ ಹೋಗ್ಬಿಟ್ಟು ತೋರಕ್ಕಾಗಿಲ್ಲ. ನೀನೇ ಕಮ್ಮಿ ರೇಟ್ಗೆಲ್ಲ ಹಾಕ್ಕೊಡ್ತೀಯ, ಅದ್ರಾಗೂ ನೋಡಿದ್ರೆ ಫ್ರೆಶ್ ಆಗವಲ್ಲ ತರಕಾರಿ. ಕಮ್ಮಿ ರೇಟ್ಗೆ ಹಾಕ್ಕೊಡ್ತೀಯ ಅಂತಂದರೆ ಹಾಕ್ಕೊಡು. ಸರಿ ಆಯಿತು. ಅಪ್ಪ ದೇವ್ರ ದಯೆಯಿಂದ ಅಂತೂ ನನ್ನ ವ್ಯಾಪಾರಕ್ಕಂತೂ ಏನು ಮೋಸ ಇಲ್ಲ, ಸಂದಕ್ಕೆ ನಡೀತೈತೆ. ಲಕ್ಷ್ಮೂ ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇನಿಯ. ನನ್ನ ವ್ಯಾಪಾರ ಸಂದಕ್ಕೆ ನಡೀತೈತೆ. ಒಂದೇ ಜಾಗದಾಗ ನಿಂತ್ಕೊಂಡ್ರೆ ವ್ಯಾಪಾರ ಕಮ್ಮಿನೇನಿಯ. ನೋಡು ಮೈ ಬಗ್ಸ್ಬಿಟ್ಟು ನೂಕೊಂಡು ತಗೊಂಡು ಹೋಯ್ತಾ ಇದ್ರೆ ಎಷ್ಟು ಜನ ಹಾಕ್ಪಾಕದೂರವರು ಅವರು ಇವರು ಎಲ್ಲರೂ ತಗೋತಾರೆ. ಹೆಂಗನೂ ಆರಾಮಾಗೆ ಹೆಂಗೋ ಆರಾಮಾಗೆ ದುಡ್ಡು ಮಾಡ್ಕೋಬೋದು. ನನ್ನ ಮಗನ ಸಿಸ್ವಾರದಿಂದ ಬೇರೆ ಕರ್ಕೊಂಬಿಟ್ಟು ಬರಬೇಕು. ಫಸ್ಟ್ ಹೋಗೋಣ ಆ ಊರಾಗೆ ಒಂದು ಸ್ವಲ್ಪ ವ್ಯಾಪಾರ ಮಾಡೋಣ.
ಯಾ ಮದುವೆನೂ ಬೇಡ ಮುಂಜಿನೂ ಬೇಡ, ಮದುವೆ ಮಾಡ್ಕೊಂಡಿದ್ದಾರೆ ಸಂದಕ್ಕಿರಲ್ವಿ. ನಾನು ಹಂಗೆ ನೀ ಸಂದಕ್ಕಿರ್ತೀನಿ. ಮದುವೆ ಗಿದ್ವೆ ಅನ್ನೋದೆಲ್ಲನೂ ಎಂಥದೂ ಬೇಡ ನನಗಂತೂ. ನಾನೇ ದುಡಿದು ನಾನೇ ಸಂಪಾದನೆ ಮಾಡ್ಕೊಂಡು ನಾನೇ ಸಂದಕ್ಕಿರ್ತೀನಪ್ಪ. ಸಾಕು ನನಗಂತೂ, ಇಷ್ಟೇ ನಿನ್ನ ಜೀವನ. ಲೋ ಮಗ್ನೆ, ನಿಜ ಹೇಳು. ನಿಮ್ಮಮ್ಮ ಒಡಿಯೋದು ಬಡಿಯೋದು ಅದು ಇದು ಏನೂ ಮಾಡ್ತಿಲ್ಲ ತಾನೇ? ನಿನ್ನ ಸಂದಕ್ಕೆ ನೋಡ್ಕೊಂತ ಐತೆ ತಾನೇ? ನಿಜ ಹೇಳಪ್ಪ ನೀನು. ಆಮೇಕಿಂದ ಸುಮ್ಕೆ ಏನಿಯಾ ಹಂಗೆ ಹಿಂಗೆ ಅಂತ ಹೇಳ್ಬೇಡ. ಒಡಿಯೋದು ಬಡಿಯೋದು ಮಾಡಿದ್ರೆ ನೀನು ಹಿಂಗೇನೇ ಎತ್ಕೊಂಡು ಕರ್ಕೊಂಡೋಗ್ತೀನಿ ಮನೆಗೆ. ನಾನು ನೋಡ್ಕೊಂತೀನಿ ಕಣಪ್ಪ, ನೀನೇನು ಯೋಚನೆ ಮಾಡಬೇಡ. ನಾನು ನಿನ್ನ ಸಂದಕ್ಕೆ ನೋಡ್ಕೊಂತೀನಿ, ಸರಿನೇ? ಹೇಳು, ಒಡಿಯೋದು ಬಡಿಯೋದು ಏನಾರ ಮಾಡ್ತಾಳಾ? ಇಲ್ಲ ಅಪ್ಪ, ಅಮ್ಮ ತುಂಬಾ ಒಳ್ಳೆ ಅಮ್ಮ. ಅಮ್ಮ ನನಗೆ ರಾತ್ರಿ ಎಲ್ಲ ಕತೆ ಹೇಳ್ತದೆ. ಅಷ್ಟೇ ಅಲ್ಲ, ಅಮ್ಮ ತರಕಾರಿ ಅಂಗಡಿ ಎಲ್ಲ ಮಾರ್ಕೊಂಬಿಟ್ಟು ಬಂದು ನನಗೆ ಅಮ್ಮ ಹೇಳ್ತು, ನನಗೆ ಅಂತ ಹೇಳ್ಬಿಟ್ಟು ಬಿಸ್ಕೆಟು ಚಾಕ್ಲೇಟು ಎಲ್ಲ ತಂದು ಕೊಡ್ತದೆ. ಶಿಶ್ವರಕ್ಕೆ ಎಲ್ಲ ಕರ್ಕೊಂಡೋಗ್ಬಿಡ್ತದೆ. ಈಗ ಶಿಶ್ವರದಿಂದ ಕರ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ತಿತ್ತು, ನೀನೇ ಕರ್ಕೊಂಬಿಟ್ಟು ಬಂದೆ. ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೊತದೆ ಅಪ್ಪ. ಏನು ನನಗೇನು ತೊಂದರೆ ಇಲ್ಲಪ್ಪ. ನೋಡು ಮಗನೇ, ನಿಂಗೆ ಏನು ಬೇಕೋ ಎಲ್ಲನೂ ಕೊಡ್ತೀನಿ, ಸರಿನಾ? ನಾನು ಸಿಕ್ಕಿದ್ದು ನಾನು ಮಾಡಿದ್ದು ನಿಮ್ಮ ಅಮ್ಮಂಗೆ ಏನು ಹೇಳ್ಬಾರ್ದು. ನಿಂಗೆ ಏನು ತಿನ್ನಕ್ಕೆ ಬೇಕು, ಏನು ಬೇಕು, ಪುಸ್ತಕ ಬಟ್ಟೆ ಏನು ಬೇಕು ನನಗೆ ಕೇಳು. ನಾನಿನ್ನೊಂದು ದಿನ ನಾನು ಸಿಗ್ತಾ ಇರ್ತೀನಿ ನಿನಗೆ, ಸರಿನಾ? ಇನ್ಮೇಲೆ ಬೆಳಿಗ್ಗೆ ನೀನು ನಾನು ಶಿಸ್ವರ್ತಾಗಿ ಮಾತಾಡ್ಸ್ಕೊಂಡು ಹಂಗೆ ಕೆಲಸಕ್ಕೆ ಹೋಗ್ತೀನಿ. ಆಮೇಲಿಂದ ಸಂಜೆನೂ ಅಷ್ಟೇ, ಸಿಗೋಣ ಸಂಜೆನೂ. ಆದರೆ ನಿಮ್ಮ ಅಮ್ಮಂಗೂ ಯಾರಿಗೂ ಗೊತ್ತಾಗಬಾರ್ದು, ಸರಿನಾ? ನಾನು ನೀನು ಇಬ್ಬರೇ ನಿನ್ನ ಫ್ರೆಂಡ್ಸ್ ಥರ ಸಿಗಬೇಕು. ಈ ವಿಷಯ ಯಾರಿಗೂ ಹೇಳ್ಬಾರ್ದು. ಸರಿಯಪ್ಪ, ಆಯ್ತು. ಇಬ್ರು ಫ್ರೆಂಡ್ಸ್. ಸರಿ ಕಣಪ್ಪ, ಆಯ್ತು. ಸರಿನಾ? ನೋಡು, ಹಿಂಗೆ ಹೇಳ್ತೀನಿ ಅಂತ ಅಲ್ಲ, ಅಮ್ಮಂಗೇನು ಹೇಳಕ್ಕೆ ಹೋಗ್ಬೇಡ. ನೋಡು ಬಾ, ನಿಂಗೆ ಏನು ಬೇಕೋ ತಿನ್ನೋಕ್ಕೆ ಚಾಕ್ಲೇಟು ಗಿಕ್ಲೇಟು ಎಲ್ಲ ಕೊಡಿಸ್ತೀನಿ. ನೀನು ನನ್ನ ಮುದ್ದಿನ ಮಗ ಅಲ್ವಾ? ನಿನ್ನ ಮೇಲೆ ನನಗೆ ಪಿರುತಿ ಶಾನೆ ಕಣಪ್ಪ. ನಿನಗೋಸ್ಕರನೇ ಅಲ್ವೇನೋ ನಾನು ಮದುವೆ ಮಾಡ್ಕೊಂಡಿದ್ದು. ನೀನು ನೋಡ್ಕೊಳಕ್ಕೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು. ಹೆಂಗೋ ನೀನು ಖುಷಿಯಾಗಿರೋದಕ್ಕೆ ನನಗೂ ಖುಷಿನೇ. ಎಲ್ಲನ ಇರು, ನೀನು ಖುಷಿಯಾಗಿರು, ಚೆನ್ನಾಗಿ ಓದಬೇಕು. ನೀನು ಎಷ್ಟು ಓದ್ತಿ ಅಷ್ಟು ಓದಿಸ್ತೀನಿ. ನೋಡು, ಹೇಳಿದ್ನಲ್ಲ, ನೀನು ದೊಡ್ಡವನಾದ್ರೂ ನಾನು ನಿನ್ನ ಜೊತೆ ಸಹಾಯ ಮಾಡಿದ್ದೀನಿ, ಅದು ಇದು ಅಂತ ಗೊತ್ತಾಗಬಾರ್ದು. ನಿಮ್ಮ ಅಮ್ಮಂಗಂತೂ ಮೊದಲೇ ಬೇಡ. ನಿಮ್ಮ ಅಮ್ಮ ಏನಾರ ಕೊಟ್ಟರೆ ಇಸ್ಕ. ನಿಂಗೆ ಅಕಸ್ಮಾತ್ ಏನೋ ನಿಮ್ಮ ಅಮ್ಮನ ಕೈಲಿ ಕೊಡ್ಸೋಕ್ಕಾಗಲಿಲ್ಲ ಅಂದರೆ ನನ್ನ ಬಂದು ಕೇಳು, ನಾನು ಎಲ್ಲ ಕೊಡಿಸ್ತೀನಿ ನಿನಗೆ. ಯೋಚನೆ ಮಾಡಬೇಡ ಕಣಪ್ಪ ನೀನು, ಸರಿನಾ? ಸರಿ ಅಪ್ಪ, ಥ್ಯಾಂಕ್ ಯು ಅಪ್ಪ. ಅಪ್ಪ ಬಾಪ, ನಂಗೆ ತಿನ್ನೋದು ಕೊಡ್ಸು. ಬಾ ಹೋಗೋಣ ಈಗ ಅಂಗಡಿಗೆ. ಬಾರ 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 ಬಾ, ಕರ್ಕೊಂಡು ಹೋಗ್ತೀನಿ.